ಇಲ್ಲೆಲ್ಲ ಬಂತಲ್ಲ, ಇದು ಒಂದೇ ದಿವಸ ಹೂವಾಗಿದ್ದು, ಅದು ನಿಮ್ಗೆ ಕೆಳಗದೆ ತೋರಿಸ್ತೀನಿ. ಇದು ಭಾರಿ ಚೆಂದಾಗುತ್ತೆ ನಿಮ್ಗೆ. ಇದು 2.5-3 ಗ್ರಾಮ್ ಬರುತ್ತೆ, ಒಂದೇ ಗ್ರಾಮ್ ಬರೋದು. ಒಂದು ಕಾಯಿ 2.5-3 ಗ್ರಾಮ್ ಬರುತ್ತೆ. ಅಲ್ಲ, ಫಸ್ಟಿಗೆ ಒಂದು 2 ಇರ್ತಿದ್ರು. ಇದೆಲ್ಲ ಫುಲ್ ಈಚೆ ಗುಡ್ಡೆನೇ. ನಾನು ಮತ್ತೆ ಬೇರೆ ಇದು ಮಾಡೋಕ್ಕೆ ಹೋಗಲ್ಲ, ಅದೆಲ್ಲ ಕಸಿ ಕಟ್ಟಕ್ಕೆ ಮಾಡಿ ಇಟ್ಕೊಂಡಿದ್ದು. ರೋಬಸ್ ಗಿಡ ಅದನ್ನ ತಿರೋದು, ಬೀಜ ಹಾಕಿ ಗಿಡದ್ದು ತೋರಿಸ್ತೀವಿ. ಒಟ್ಟು ಪೂರೈಸೋಕ್ಕಾಗಲ್ಲ. ಅದಕ್ಕೆ ಈ ಕೇಳಿದವ್ರಿಗೆ ಇನ್ನೊಂದು ವಾರ ಲೇಟ್ ಮುಂದೆ ಆಗ್ತಾ ಬರ್ತದೆ. ನೀವು ಬಂದವ್ರಿಗೆ ನಾನು ಇಲ್ಲ ಅಂತ ಹೇಳಲ್ಲ. ಈಗ ಸದ್ಯಕ್ಕೆ ಎಷ್ಟು ಗಿಡ ಇದೆ ನಿಮ್ಮ ಹತ್ರ ಸರ್? 70 ಸಾವಿರ ಅಂದರೆ ಎಲ್ಲ ಈಗ 20-22 ಸಾವಿರ ಕೊಟ್ಟಾಯ್ತು. ಇದು ಬೀಜ ಹಾಕಿದ ಗಿಡ. ಈಗ ನಾನು ನಿಮಗೆ ಕೊಡ್ತೀನಲ್ಲ, ಅದು ಕಸಿ ಕಟ್ಟಿರೋದು. ಚಿಗುರು ಬಂದವ್ರು ಉಳಿಸ್ಲಿ ಅಂತ, ಕಮ್ ಚಿಗುರು ಕೇಳಿದಾರೆ ಅಂತ. ಇದ್ಯಾವ್ದು ಇದು? ಇದು ಅದೇ ನಾನು ಈಗ ಇದು ಬೀಜ ಹಾಕಿದ ಗಿಡ, ಬೀಜದ ಗಿಡ ಇದು. ಇದು ಬೇಡ, ಇದು ನಿಮಗೆ ನಾನು ಕೆಳಗದೆ ತೋರಿಸ್ತೀನಿ. ಇಲ್ಲಿ ರಣ ಬಿಸಿಲಲ್ಲ, ಇದು ಕಸಿ ಕಟ್ಟಿರೋಂಥದ್ದು ಕಮ್ ಚಿಗುರು. ಅಲ್ಲ ಇದು ಕಮ್ ಚಿಗುರು ಬುಟ್ಟಿಗೆ ಹಾಕ್ಬಿಟ್ಟು ನೆಟ್ಟಿರೋದು. ಇಲ್ಲೆಲ್ಲ ಬಂತಲ್ಲ, ಇದು ಒಂದೇ ದಿವಸ ಹೂವಾಗಿದ್ದು, ಅದು ನಿಮ್ಗೆ ಕೆಳಗದೆ ತೋರಿಸ್ತೀನಿ. ಇದು ಭಾರಿ ಚೆಂದಾಗುತ್ತೆ ನಿಮ್ಗೆ. ಇದು 2.5-3 ಗ್ರಾಮ್ ಬರುತ್ತೆ, ಒಂದೇ ಗ್ರಾಮ್ ಬರೋದು. ಒಂದು ಕಾಯಿ 2.5-3 ಗ್ರಾಮ್ ಬರುತ್ತೆ. ಇದು ಒಳ್ಳೆದೇ ಇದೆ. ಅದು ತೂಕ ಜಾಸ್ತಿ ಅಲ್ವಾ? ತೂಕ ಅಂದರೆ ನೋಡಿ, ಇವ್ರಿ ಇದು ಬೇಕಾ? ಇದ್ರೊಳಗೆ ಕಮ್ ಚಿಗುರು ಬೇಕಾ? ಕೊಡಿ. ನೀವು ಕಟ್ಟೋದಾದ್ರೆ ಇದು ಕಟ್ನಿ, ಇದು ಬೇರೆ ನಮ್ದಲ್ಲ, ನಮ್ದಲ್ಲ. ಯಾಕಂದ್ರೆ ಇದು ಹಾಳಾದ ಗಿಡ ಅಲ್ಲ. ನಿಮ್ಗೆ ಈಗ ಕೊಂಡಾರೆ ನೀವು ನೋಡಿರಲ್ಲ. ಸರ್ ಇದೆಲ್ಲ ಫುಲ್ ಬೀಜ ಅಲ್ಲ? ಎಷ್ಟು ಬರ್ಬೋದು ಸರ್ ಒಂದು ಇದರಲ್ಲಿ ಗೆಣ್ಣಲ್ಲಿ ಎಷ್ಟು ಬರ್ಬೋದು ಹಣ್ಣು? ಈಗ ಹೊಲಸ್ಯ ಅವರು ಯೂನಿವರ್ಸಿಟಿ ಅವರು ಬಂದ್ರೆ 1 ರೆಕ್ಕೆ ಕಟ್ ಮಾಡಿದ್ರು, 1050 ಗ್ರಾಮ್ ಹಣ್ಣು ಬಂತು. 10 ಗಂಟೆ ಇತ್ತು, 10 ಗಂಟೆ ಎಲ್ಲ ಕಟ್ ಮಾಡಿರೋ. ಒಂದ್ರಾಗೆ 26, ಒಂದ್ರಾಗೆ 40, ಒಂದ್ರಾಗೆ 60, ಎಷ್ಟಾರು ಬರಲಿ. ಟೋಟಲ್ ಒಂದು ಹೋಲ್ಸೇಲ್ 46 ಹಣ್ಣು ಆವ್ರೇಜು. 46 1 ಗಂಟೆ 100 ಗ್ರಾಮ್ ಹಣ್ಣು. ಬೇರೆ ಮನೆ ಕಟ್ ಮಾಡಿ ನೋಡಿ, ಅಲ್ಲಿ ಇದನ್ನು ನೋಡಿದೆ ಯಾರು ಇರಲ್ಲ. ತಗೊಂಡು ಹೋಗ್ತಾರೆ, 100 ಗಿಡ ತಗೊಂಡ್ರೆ 200 ಗಿಡ ಕೊಡಿ. ಅಂದರೆ ನೀವು ಮೇಂಟೆನೆನ್ಸ್ ಮಾಡಿ. ಇದೆಲ್ಲ ಸೇಲ್ಟವರ ಅಂತ ಸೈಜ್. ಹೌದು, ಇದರೊಳಗೆ 3 ಥರ ಇದೆ. ಯಾಕಂದರೆ ಇದು ಒಬ್ಬರು ಡಾಕ್ಟ್ರು ಕಸಿ ಕಟ್ಟಿರೋದಲ್ವ? ಇದು ಕಸಿ, ಅದು ಕಸಿ ಕಟ್ಟಿದ್ದು. ಇದು ಸೇಂಟವರ, ಇದು ಈಟ್ಲು ಗುಡ್ಡೆ ಅಲ್ಲ, ಹೇಳ್ತೀನಿ. ಇದು ಅದರದ್ದು ಬೀಜ ಹಾಕಿ ನೆಟ್ ಗಿಡ, ಅದರದ್ದು ಬೀಜ ಹಾಕಿ ಇದ್ರ ಬಿಟ್ಟೆ ನೆಟ್ ಗಿಡ. ಇದು 1 ರೆಕ್ಕೆ ಇದೆ ಕೆಳಗಡೆ, ಆಯ್ತಾ? ಇಲ್ಲಿಗೆ ಒಬ್ಬರು ಡಾಕ್ಟ್ರು ಕೃಷ್ಣಾನಂದ ಅಂತ ಒಂದು ಬಾರಿ ಇದ್ರಾಗಿದ್ದು, ಅವ್ರದ್ದು ಒಂದು ಬಾರಿ ಒಳ್ಳೆದು ಕೊಟ್ಟರು, ಅದನ್ನು ಇಲ್ಲಿ ಕಟ್ಟಿದ್ದಾರೆ. ಈಗ ಅದು ಕಂಪಿದ್ರೆ ನಮ್ಮದೇ ಇದರಲ್ಲಿ ಈ 3 ಥರ ಉಂಟು. ಈ ಒಂದರಲ್ಲಿ 3 ಬೀಜ ಹಾಕಿ ಎಷ್ಟು ಚೆನ್ನಾಗದೆ. ಇದು ತಳದ ರೆಕ್ಕೆಯಲ್ಲೇ ಇಷ್ಟದೆ. ಇದು ಅವ್ರದ್ದು, ಇದು ನಮ್ದು. ಈಗ ಕಸಿ ಕಟ್ಟಿರೋದು ಒಟ್ಟು 1ರಲ್ಲೇ 3 ಅಂದರೆ 3 ಆಗಿದೆ. ಅಲ್ಲ, ಇದು ಒಳ್ಳೇದು ಇದೆ. ಇದು ಕೆಟ್ಟದ್ದು ಅಂತ ಏನಿಲ್ಲ. ಅಲ್ಲ, ಆ ಗಿಡ ಹೌದು, ಇದು ಹೌದು. ಸಾಕಾಗಿದೆ ಮತ್ತೆ ಈ ಗಿಡ ಅಲ್ಲ. ಟಾಪ್ ಕ್ಲಾಸ್ ಇದು. ಅಲ್ಲ, ಕಸಿ ಕಟ್ಟದಾರೆ. ಇಲ್ಲಿ ಕಟ್ಟಿದ್ದು ಇದು ನೀವು ಕಸಿ ರೆಕ್ಕೆ ಫಸ್ಲು ರೆಕ್ಕೆ ಕಟ್ಟಿರೋದಾ? ಇದು ಫಸ್ಲು ರೆಕ್ಕೆ ಕಟ್ಟಿರೋದು ಇಲ್ಲಿ. ನೋಡಿ, ಅಲ್ಲೇ ನೋಡಿ ಕಾಯಿನೂ ಬಂತು. ಇದು ನಿಮಗೆ ಆ ಕಾಫಿ ಗಿಡ ಕಸಿ ಕಟ್ಟೋದಕ್ಕಿಂತ 100 ಪಾಲು ಇದು ಒಳ್ಳೆಯದು. ಈ ರೆಕ್ಕೆ ಈ ರೆಕ್ಕೆ ಇದು ಬೇಡ, ಇಷ್ಟೇ ಸಾಕು. 1 ಗಣ್ಣು ನಿಮಗೆ 4 ಹೊಡೆಯುತ್ತೆ ಫಸ್ಟಿಗೆ. 4 ಹೊಡೆದು 4 ಬದಿ ಬಂದ ತಕ್ಷಣ ಒಂದು 4 ಎಲೆ ಆದ್ಮೇಲೆ ಒಂದು ತೂಟಿದೆ. ನಿಮ್ಗೆ ಈ ಥರ ಬರುತ್ತಾ, ಇನ್ನೇನು ಮಾಡ್ಕೋಬೇಡಿ. ಇದು ಫುಲ್ಲು ಕೆಳಗಡೆ ಬರುತ್ತೆ. ಭಾರಿ ಕಾಯಿ. 1 ಗಂಟೆ ತಗೊಳ್ತೀರಾ? ಈ ತಲೆ ಬೇಡ, ತಲೆ ಬೇಡ. ಒಂದು 2 ಮಧ್ಯದ್ದು 4-5 ತೆಗೆದ್ರೆ 4-5 ಗಿಡ ಬರುತ್ತೆ. ಇಷ್ಟೇ ಕಟ್ಟಿ. ಇದು ಹೊತ್ಕೊಂಡು ಇದು ಕೊಟ್ಟಿದೆ. ಇದು ಅದಕ್ಕಿಂತನೂ ಇದು ದೊಡ್ಡ ಕಾಯಿ ಬರುತ್ತೆ, ಭಾರಿ ಚೆಂದ ಬರುತ್ತೆ. ಇದು ಇನ್ನೂ ದಪ್ಪ ಆದರೆ ಇನ್ನೂ 10 ಹತ್ರ ಬರುತ್ತೆ. ಇದು ಅದೇ ನೋಡಿ, ಇದ್ರದ್ದೊಂದು ಕಂಪಿಗೆ ಬರ್ತದೆ. ತಾಳೆ ಕಟ್ಟಿ ಇವ್ರಿಗೆ ಅಲ್ಲಿ ಇಲ್ಲಿ ಗಂಟು ಉಂಟಲ್ಲ, ಇಲ್ಲಿಂದ ಕೆಳಗೆ ಇದಿಷ್ಟು ಕೆರೀರಿ, ಫುಲ್ಲು ಸಿಪ್ಪೆ ತೆಗಿ, ಕೆಳಗಡೆ ಕೆರಿಬೇಕು. ಫುಲ್ಲು ಸಿಪ್ಪೆ ತೆಗೀರೆ. ಇದಕ್ಕೆ ರೋಟ್ ಬಾಲಿಗೆ ಹೋಗ ಬಿಟ್ಟೆಲ್ಲ ಹಾಕಿ ಇಲ್ಲಿ ಟೈಟ್ ಮಾಡಿ. ಇದು ಮಧ್ಯ ಕೂರ್ಲಿ, ಆಯ್ತಾ? ಮಧ್ಯಕ್ಕೆ ಇಲ್ಲೇ ಬೇರೆ ಒಳಗೆ ಬರುತ್ತೆ ಗಣ್ಣಲ್ಲಿ. ಆದರೆ ನಿಮಗೆ ಮಾಡಿ ಇದಿಷ್ಟು ಗಿಡನೂ ನೆಡೋಕು, ಅಷ್ಟು ಫುಲ್ಲು ನೆಡೋಕು. ಇದು 3 ತಿಂಗಳಿಗೆ ಬರುತ್ತೆ ಬೇರು.
ಇದಾದ್ರೆ ಕಸಿ ಕಟ್ಟೋದು ಒಂದು ಹಾಂ ಇದರದ್ದೇ ಲುಕ್ಸ್ಗೆ ಬೇರೆ. ಬಯಲು ಜಾಗ ಆದ್ಬಿಟ್ರೆ ಮೇಲ್ಗಡೆದು ಅಂದರೆ ನೆಕ್ಸ್ಟ್ ಇದನ್ನು ಕಡ್ದಾಕ್ಬಿಡ್ತೀರಾ ಕೆಳಗಡೆ ಸೆಂಟ್ರ್ ತೆಗೆದು ಬಿಡ್ತೀರಾ ಬರೀ ಇದನ್ನ ಮತ್ತೆ ತೆಗಿಕ್ ಹೋಗಲ್ಲ. ಹಾಂ ಫಸ್ಲು ಕೊಯ್ದು ಬರೋಸನು ಭಾರಿ ಇದು ಮೇಲುಂಟಲ್ಲ ಕೆಳಗಡೆ ಬಂದಷ್ಟು ದಿವಸ ಬರಲಿ. ಅದೇ ಅದೇ ಅದ್ರ ಕೊಡೋದ್ರೆ ಇದು ಭಾರಿ ಬೇಗ ಅದು ಕಡಿದ್ರೆ ಬೇಗ ಗ್ರೋತ್ ಪೂರ್ತಿ ನ್ಯೂಟ್ರಿಯನ್ಸ್ ಎಲ್ಲ ಅದಕ್ಕೆ ಹೋಗುತ್ತಲ್ಲ. ಹೌದು ಈಗ ತೆಗೆದ್ರೆ ಮಾತ್ರ ಫಾಸ್ಟ್. ಹೌದು ಇದರಲ್ಲಿ ನೀಟಾಗಿ ಇದು ಸೇಂಟೋರು ಕಸಿ ಇದು ಓಲ್ಡು ಇದು ಕಸಿ ಕಟ್ಟಿರೋದು. ಇದು ನೋಡಿ ಕಳೆದ ವರ್ಷ ಕಟ್ಟಿದ್ದು. ಅಂದರೆ ಕಮ್ಮಿ ಚಿಗುರು ಕಟ್ಟಿರೋದ್ರಿಂದ ದಪ್ಪದ ಚಿಗುರು ಕಟ್ಟಿದ್ರೆ ಹಾಗಾಗಿ ಅಲ್ಲ ಕಾಯಿನೂ ಸೈಜ್ ಉಂಟಲ್ಲ. ಅದೇ ಇದಕ್ಕೂ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಾಯಿ ಎರಡು 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 ಒಂದೇ ಸಹ ಆಗಿದ್ದು ಒಂದೇ ಸಹ ಆಗಿದ್ದು ಒಂದೇ ದಿನ ಹೋಗಿದೆ ನಿಮ್ಗೆ ಇಲ್ಲೇ ನೋಡಿ ಕಾಯಿ ಸೈಜ್ ಬೇರೆ ಡಿಫ್ರೆನ್ಸ್ ಇದೆ. ಈಗ ಇದಕ್ಕೆ ಏನು ಮಾಡಿದೆ ಈ ತಲೆ ನೆತ್ತಿ ಕುಡಿ ಕಟ್ಟಿದ್ದು. ಹಾಂ 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 ಅಲ್ಲೇ ರೆಕ್ಕೆ ಹೊಡಿತು ಇದ್ರ ಬಂದು ಹಾಂ 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 ಅದೇ ಅದೇ ಅದನ್ನು ನೋಡಿ ಕಂಡ್ರೆ ನಾನು ಏನಲ್ಲ 5 ಗಿಡ ಬೇಕಾ ನೋಡಿ ನನ್ನ ನಾಳೆ ದಿವಸ ತಗೊಂಡ್ರೆ ನಮ್ಗೆ ಬೇಡಿ ನಾನು ಇದ್ರದ್ದೇ ಬೀಜ ಹಾಕ್ಕೊಟ್ಟು ಮೇಲೆ ಕೊಡ್ತೀನಿ ಮುಂದೆ ಸಾಲ ಬರೋಲ್ಲ. ಇಲ್ಲಿಗಿರೋದಾ ಹಾಂ ಕೆಲಸ ಈ ಪನ್ನೀರ್ ಒನ್ನೆಲ್ಲ ಜೊತೆಗೆ ಕೊಡೂರೇ ಬಂದು ಇದು ಕಂಚಿಗ್ರು ಮೇಲ್ಗಡೆ ಇರೋದು ಕಂಚಿಗ್ರಯ. ಅಲ್ಲ ಅಲ್ಲ ಕೆಳಗಡೆ ಬೀಜದ ಗಿಡ ಗಿಡ ರೋಬಸ್ ಗಿಡ ಮೇಲ್ಗಡೆ ಕಂಚಿಗ್ರಲ್ಲಿ ಕಸಿ ಕಟ್ಟಿರೋ ಈಚಲ್ಗುಡ್ಡೆ ಕಸಿ ಕಟ್ಟಿರೋದು ಮೇಲ್ಗಡೆ. ಈಚಲು ಕೂಡ ಕೆಳಗಡೆ ರೋಬಸ್ಟಾ ಮೇಲ್ಗಡೆ ಈಚಲುಗುಡ್ಡೆ. ಇದೆಲ್ಲ ಎಷ್ಟು ಸರ್ ರೇಟು? 250 ಒಂದಕ್ಕೆ. ಅದ್ರ ಕೊಡೋಕ್ಕಾಗಲ್ಲ. ಕೊಡೋದು ಇದು ಯಾವುದು ಸೇಲ್ಗಿಲ್ಲ. ಈಗ ಒಬ್ರು ಲಂಡನ್ನಲ್ಲಿ ಇದ್ದಾರೆ ಶಿವಪ್ರಸಾದ್ ಅಂತ, ಅವ್ರಿಗೆ 600 ಗಿಡ ಮಾಡಿ ಕೊಡ್ಕೊ ದಿನ ಫೋನ್ ಮಾಡೋಕಂತೆ. ಈ ತರ ಇದು ಮಾಡ್ಕೊಂಡು ಈ ಥರ ಮಾಡ್ಬೇಕಾ? ಆಮೇಲೆ ಲಾಸ್ಟಿಗೆ ನಾವು ಟೇಪ್ ವೈಟ್ ಟೇಪ್ ನೋಡಿ ಸುತ್ತಿದ್ದೇನೆಲ್ಲ. ಅಲ್ಲ ನೀವು ಅದ್ರಲ್ಲಿ ಸುತ್ತೀರಿ, ನಮಗೆ ಹಂಗೆ ಬರಲ್ಲ ಒಂಟಾಗಿರ್ತಾರ ಆ ಟೇಬಲ್ ಸುತ್ತಕ ಹೌದಾಗಲ್ಲ ಬೇಡ ಬಿಚ್ಚದ ಸಮಸ್ಯೆ ಆಗುತ್ತೆ. ಬಿಚ್ಚಕ್ಕಾಗಲ್ಲ. ಗಮ್ ಟೇಪ್ ಆಗಲ್ಲ. ನಮಗೆ ಗೊತ್ತಿಲ್ವಲ್ಲ ಕಟ್ಟಾಕ ನಮ್ಗೆ ಅದು ಕೇಳಿದ್ದು. ಮಾಮೂಲಿ ಪ್ಲಾಸ್ಟಿಕ್ ಅದಕ್ಕಾಗಲ್ಲ. ಇದಕ್ಕೆ ಬೇರೆ ಸಿಗುತ್ತೆ ಪ್ಲಾಸ್ಟಿಕ್ಕು, ಅದನ್ನೇ ಮಾಡಬೇಕು. ಇದಕ್ಕೇನು ಕಟ್ಟೋದು ಬೇಡ. ಈ ಬೇರೆ ಕವರ್ ಆದರೆ ಕಟ್ಟಬೇಕು ಬುಡಕ್ಕೆ. ಇದಕ್ಕೆ ಇಲ್ಲಿಗೆ ಒಂದು ಹಗ್ಗ ಕಟ್ಟಾಕಬೇಕು ಹಿಂಗೆ. ಹೋದ್ರೆ ಎನ್ನಿವನ್ ಯಾವುದೋ ಒಂದು ಗಿಡ ಅದಕ್ಕೆ ಇದನ್ನ ಒಟ್ಟು ರೋಬಸ್ಟ್ ಅಂತ ಆಗಿದ್ರೆ ಸರಿ. ಅದೇ ಅದೇ ಬುಡಕ್ಕೆ ಕಟ್ ಮಾಡಿದ್ರೆ ಬರುತ್ತೆ ಸ್ವಲ್ಪ ಮೇಲೆ ಮೇಲೆ ಮೆದು ಇಲ್ಲ ಬುಡಕ್ಕೆ ಬರುತ್ತೆ. ಬುಡಕ್ಕೆ ಬರುತ್ತಲ್ಲ ಕಟ್ ಮಾಡಿ ಬರುತ್ತೆ. ನೋಡಿ ಒತ್ತನೆ ಮತ್ತೆ ಎಲ್ಲಿಂದ ಗ್ರಾವಿಟಿ ಅಂತ ಎಲ್ಲಿಂದ ಬರೋದು? ಮೇಲಿಂದ ಮೇಲಿಂದ ಬರುತ್ತೆ, ಬೆಟ್ಟದಿಂದ. ಹಂಗೆ ಕರೆಂಟ್ ಎಲ್ಲ ಮಾಡ್ತಿತ್ತು. ಅದೆಲ್ಲ ಅಲ್ಲಿ ಕಸ ಕಟ್ಟೋದು ಅದನ್ನ ಮಾತ್ರ ಮಾಡೋಕ್ಕಾಗಲ್ಲ. ಹಾಂ ಮೇಲಿಂದ ಬರೋ ನೀರು ಪೈಪ್ ಹಾಕಂದು ಬಿಟ್ಟಿದ್ದೀರಾ ಅಷ್ಟೇ. ಗುಣಿರ್ಬೇಕಲ್ಲ ಸರ್ ಇವು? ಈಗ ಅಲ್ಲೆಲ್ಲ ಜಾತ್ರೆನೂ ಗೊತ್ತಿಲ್ಲ ನೀರು ಒಂಚೂರು ಆ ಪ್ರೆಸರಿಗೆ ಅವ್ರ ನಂಬರ್ ಕೊಟ್ಟೆ, ಅವ್ರು ಆಚೆ ಅವ್ರು ನಿನ್ನೆ ಬೆಳಿಗ್ಗೆ ಯಾರು ಬೇರೆ. ಎಷ್ಟು ಅಡಿ ಇದೆ ಸರ್ ಬಾವಿ? 15 ಅಡಿ ಅದೇ. ಕೆಳಗೆ 7.5 ಅಡಿ ನೀರು ನಿಲ್ಲುತ್ತೆ, ಅಲ್ಲಿಂದ ನೀರು ಬರುತ್ತೆ. ಮಾಮೂಲಿ ಅಲ್ಲಿಂದ ಬರುತ್ತಾ? ಹ್ಞೂ ಅಲ್ಲಿಂದ ಅಲ್ಲೇ ಪೈಪ್ ಕೊಟ್ಟವ್ರಲ್ಲ ಅದು ಇದಕ್ಕೆ ಸೋಲಾರ್ ಮಾಡೋದು ಈಗ. ಹಾಂ 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 ಕಂಪೇರ್ ಮಾಡೋಕ್ಕೆ ಅಂದರೆ ಬೇಗ ಈಗ ಹಣ್ಣೆಲ್ಲ ಒಂದೇ ಟೈಮಿಗೆ ಬರ್ತಲ್ವ?